ಇವತ್ತು ಅದ್ವೈತ್ನ ಆ್ಯನ್ಯುವಲ್ ಡೇ ಇದೆ. ಸೊ ಬನ್ನಿ ನೋಡೋಣ ಅದ್ವೈತ್ ಹೇಗೆ ಪರ್ಫಾರ್ಮ್ ಮಾಡ್ತಾನೆ ಅಂತ. ರೆಡಿಯಾಗಿದ್ದಾನೀಗ. ಸೇ ಚೀಸ್, ಸೇ ಚೀಸ್. ಸೊ ಎಲ್ಲರೂ ಫುಲ್ ಬ್ಲಶಿಂಗ್ ಆಗ್ತಾ ಇದ್ದಾನೆ ಹುಡುಗ. ದೇವ್ರಿಗೆ ಕೈಲಿಗೆ ಬಾ. ಸೊ ಇಸ್ ವೆರಿ ಹ್ಯಾಪಿ. ಸೊ ಟೈಮ್ ಆಲ್ರೆಡಿ 5:15 ಆಗ್ತಾ ಬಂದಿದೆ. ನಾವು ಇವೆಂಟ್ ನಡೆಯೋ ಜಾಗಕ್ಕೆ ಅದ್ವೈತ್ನ ಡ್ರಾಪ್ ಮಾಡಬೇಕು. ಇವೆಂಟ್ ಬಂದ್ಬಿಟ್ಟು ಕುವೆಂಪು ರಂಗಮಂದಿರದಲ್ಲಿದೆ. ಇಟ್ಸ್ ಅರೌಂಡ್ 6 ಕಿಲೋಮೀಟರ್ಸ್ ನಮ್ಮ ಮನೆಯಿಂದ. ಸೊ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಈ ಈವೆಂಟ್ಗೆ ಸ್ಕೂಲ್ನವರೇ ಅದ್ವೈತ್ಗೆ ಕಾಸ್ಟ್ಯೂಮ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಅರೌಂಡ್ 2500 ರುಪೀಸ್ ಇಸ್ಕೊಂಡಿದ್ರು. ಅದರಲ್ಲಿ ಅದ್ವೈತ್ನ ಕಾಸ್ಟ್ಯೂಮ್ ಮತ್ತು ಅಲ್ಲಿ ಫುಡ್ ಫೆಸಿಲಿಟಿ ಕೂಡ ಇರುತ್ತೆ. ಸೊ ಬನ್ನಿ ನಾನು ಈ ವೆನ್ಯೂ ಯಾವ ಥರ ಇದೆ ಅಂತ ತೋರಿಸ್ತೇನೆ. ಸೊ ಫೈನಲಿ ನಾವು ಕುವೆಂಪು ರಂಗಮಂದಿರಕ್ಕೆ ಎಂಟ್ರಿ ಕೊಟ್ವಿ. ಸೊ ಈ ಥರ ಇರುತ್ತೆ. ಇಲ್ಲಿ ನೀವು ಕಾರ್ನ ಪಾರ್ಕ್ ಮಾಡಿಬಿಟ್ಟು ರೈಟ್ ಸೈಡಲ್ಲಿ ಇರ್ತಕ್ಕಂತಹ ಆಡಿಟೋರಿಯಮ್ಗೆ ಹೋಗಬೇಕಾಗುತ್ತೆ. ಸೊ ಫೈನಲಿ ಗೈಸ್ ನಾವಿಬ್ಬರು ಹೋಗ್ತಾ ಇದ್ದೀವಿ ವೆನ್ಯೂಗೆ ನಡ್ಕೊಂಡು. ಸೊ ಎಂಟ್ರಿ ತೋರಿಸ್ತೀನಿ ಬನ್ನಿ ಯಾವ ಥರ ಇದೆ ಅಂತ. ಬಾ ಕಮ್ ಫಾಸ್ಟ್, ಕಮ್ ಫಾಸ್ಟ್. ಪ್ರಾಣಿ ಮಕ್ಕಳ ಜೊತೆಗೆಲ್ಲ ಸೇರಿಕೊಂಡು ಈಗ ನೆಕ್ಸ್ಟ್ ಡ್ಯಾನ್ಸ್ ಪರ್ಫಾರ್ಮೆನ್ಸ್ಗೆ ಒಳಗೆ ಹೋಗ್ತಾರೆ. ಸೊ ಹಾಗೆಯೇ ಪ್ರೋಗ್ರಾಮ್ ಶುರುವಾಯಿತು. ಸೊ ಇನಿಷಿಯಲಿ 2 ಮುಖ್ಯ ಗಣ್ಯರ ಸ್ಪೀಚ್ ಇತ್ತು ಮತ್ತು ಅವರಿಗೆ ಶಾಲು ಹೊಚ್ಚಿ ಸನ್ಮಾನ ಎಲ್ಲ ಮಾಡಿದ್ರು. ಅದಾದ ನಂತರ ಮಕ್ಕಳ ಕಲ್ಚರಲ್ ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು. ಡ್ಯಾನ್ಸ್ ಮಾಡಿಬಿಟ್ಟು ಫುಲ್ ಟಯರ್ಡ್ ಆಗಿ ಹೋಗ್ಬಿಟ್ಟಿದ್ದಾನಂತೆ. ಸೊ ಅದಕ್ಕೆ ಅವನಿಗೆ ಹೊರಗಡೆಯಿಂದ ಸ್ವಲ್ಪ ಸ್ನ್ಯಾಕ್ಸನ್ನು ತೊಗೊಂಡೋಗಿ ಕೊಟ್ಟೆ. ಫುಡ್ ವ್ಯವಸ್ಥೆ ಕೂಡ ತುಂಬಾ ಚೆನ್ನಾಗಿತ್ತು. ಪಲಾವು, ವಡಾ, ಆಮೇಲೆ ರೊಟ್ಟಿ, ಹಾಗೆಯೇ ಪನ್ನೀರ್ ಕರಿ, ಪಾಯಸ, ಈ ಥರ ವೆರೈಟಿ ಫುಡ್ಡನ್ನು ಕೂಡ ಮಾಡಿಸಿದ್ರು. ತುಂಬಾ ಚೆನ್ನಾಗಾಯಿತು ಈವೆಂಟು. ಓವರಾಲ್ ಇಟ್ ವಾಸ್ ಅ ಫನ್ಫುಲ್ ಈವ್ನಿಂಗ್ ವಿತ್ ಆಲ್ ದ ಕಿಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೊ ನಿಮಗೇನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್.